ತಮಗೆ ಇಂಟ್ರೆಸ್ಟ್ ಅನಿಸಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜೈ ಬಿಸಿಯೂಟದ ಬಳಗ. ಕೆಳಗಿನ ಜೋಡಿಗಳಲ್ಲಿ ತಪ್ಪಾಗಿರುವುದನ್ನು ಗುರುತಿಸಿ ಅಂತ ಕ್ವಶನ್ ಇದೆ. ಗಾಂಧಿ ಇರ್ವಿನ್ ಒಪ್ಪಂದ 1931, ನೆಹರು ವರದಿ 1928, ಆಗಸ್ಟ್ ಕೊಡುಗೆ 1939, ವೆವೆಲ್ ಯೋಜನೆ 1945. ಆಧುನಿಕ ಭಾರತ ಇತಿಹಾಸದಲ್ಲಿ ಬಹುತೇಕ ಪ್ರಶ್ನೆಗಳು ಕಾಲಾನುಕ್ರಮದ ಮೇಲೆ ಕ್ವಶನ್ಗಳನ್ನು ಕೇಳುವಂಥ ಸಾಧ್ಯತೆಗಳದಾವೆ. 2017ರ KS ಬ್ಯಾಚ್ನಲ್ಲಿ ಕಾಲಾನುಕ್ರಮದ ಮೇಲೆ ಕ್ವಶನ್ ಕೇಳಿದ್ದ. ಇಲ್ಲಿ ಡೈರೆಕ್ಟ್ ಕ್ವಶನ್ಗಳನ್ನು ಮತ್ತೆ ಅವಧಿಯನ್ನು ಕೊಟ್ಟಿದ್ದಾನೆ, ಅವುಗಳನ್ನು ನಾನು ಹೊಂದಿಸಿ ಬರೆದಾಗ ಗಾಂಧಿ ಇರ್ವಿನ್ ಒಪ್ಪಂದ 1931 ಕರೆಕ್ಟ್ ಇದೆ. ಗಾಂಧಿ ಇರ್ವಿನ್ ಒಪ್ಪಂದಕ್ಕಿರುವ ಇನ್ನೊಂದು ಹೆಸರು ಏನು ಅಂತಂದ್ರೆ ಇದಕ್ಕೆ ದೆಹಲಿ ಒಪ್ಪಂದ ಅಂತ ಕರೀತಾರೆ. ದೆಹಲಿ ಒಪ್ಪಂದ ಅಂದ್ರೂ ಒಂದೇ, ಗಾಂಧಿ ಇರ್ವಿನ್ ಒಪ್ಪಂದ ಅಂದ್ರೂ ಒಂದೇ. 1931 ಮಾರ್ಚ್ 5ರಂದು MR ಜೈಕರ್ ಮತ್ತು ತೇಜ್ ಬಹದ್ದೂರ್ ಸಪ್ರೋ ಅವರ ಮಧ್ಯಸ್ಥಿಕೆಯಲ್ಲಿ ಗಾಂಧಿಯವರು ಮತ್ತು ಇರ್ವಿನ್ ಅವರ ಮಧ್ಯದಲ್ಲಿ ಒಂದು ಒಪ್ಪಂದ ನಡೀತದೆ. ಅದನ್ನು ಗಾಂಧಿ ಇರ್ವಿನ್ ಒಪ್ಪಂದ ಅಂತ ಕರಿತೀವಿ. 11 ಅಂಶಗಳಿಗೆ ಸಹಿ ಮಾಡಲಾಗುತ್ತದೆ. ನೆಕ್ಸ್ಟ್, ನೆಹರು ವರದಿ 1928 ಕರೆಕ್ಟ್ ಇದೆ. ಆಗಸ್ಟ್ ಕೊಡುಗೆ 1940, ಇದು ರಾಂಗ್ ಇದೆ ನೋಡಿ. 1939 ಕೊಟ್ಟಿದ್ದಾನೆ, ಸಿ ರಾಂಗ್ ಇದೆ. ವೆವೆಲ್ ಯೋಜನೆ 1945 ಕರೆಕ್ಟ್ ಇದೆ. 1945ರಲ್ಲಿ ವೆವೆಲ್ ಯೋಜನೆ ಜಾರಿಗೆ ಬಂತು. ಜೂನ್ 25ರಂದು ವೆವೆಲ್ ಯೋಜನೆ, ಜೂನ್ 14ರಂದು, ಜೂನ್ 14 ವೆವೆಲ್ ಯೋಜನೆ. ಜೂನ್ 25ರಂದು ಸಿಮ್ಲಾ ಸಮ್ಮೇಳನ ಅಂತ ಗುರುತಿಸ್ತೀವಿ. ಹಿಮಾಚಲ ಪ್ರದೇಶದ ಸಿಮ್ಲಾದಲ್ಲಿ, ಸಿಮ್ಲಾ ಬ್ರಿಟಿಷರ 2ನೇ ರಾಜಧಾನಿ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಗಾಂಧೀಜಿಯವರ ಆರಂಭಿಕ ಹೋರಾಟಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆ ಕೇಳಿದ್ದಾನೆ. ಮಹಾತ್ಮ ಗಾಂಧೀಜಿಯವರ ಹೋರಾಟಕ್ಕೆ ಸಂಬಂಧಪಟ್ಟಂತ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟು, ಚಂಪಾರಣ್ಯ ಸತ್ಯಾಗ್ರಹ ಇದು ಪ್ರಥಮ ಕಾನೂನು ಭಂಗ ಚಳವಳಿಯಾಗಿದೆ. ಅಹಮದಾಬಾದ್ ಹತ್ತಿಗಿರಣಿ ಮುಷ್ಕರ ಇದು ಪ್ರಥಮ ಅಸಹಕಾರ ಚಳವಳಿಯಾಗಿದೆ. ಖೇಡಾ ಸತ್ಯಾಗ್ರಹ ಇದು ಪ್ರಥಮ ಉಪವಾಸ ಸತ್ಯಾಗ್ರಹವಾಗಿದೆ. ಮೇಲಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ ಅಂತ ಕೊಟ್ಟು, 1 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, ಎಲ್ಲ 3 ಸರಿಯಾಗಿವೆ, ಯಾವುದೂ ಅಲ್ಲ ಅಂತ ಕ್ವಶನ್ ಕೊಟ್ಟಿದ್ದಾನೆ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಚಂಪಾರಣ್ಯ ಸತ್ಯಾಗ್ರಹ ಪ್ರಥಮ ಕಾನೂನು ಭಂಗ ಚಳವಳಿ, ಇದು ಕರೆಕ್ಟ್ ಇದೆ. ಚಂಪಾರಣ್ಯ ಸತ್ಯಾಗ್ರಹ ನಡೆದದ್ದು 1917ರಲ್ಲಿ. ಚಂಪಾರಣ್ಯ ಅನ್ನುವಂಥ ಸ್ಥಳ ಎಲ್ಲಿದೆ ಅಂದ್ರೆ ಬಿಹಾರ್ ರಾಜ್ಯದಲ್ಲಿದೆ. ಮಹಾತ್ಮ ಗಾಂಧೀಜಿಯವರು ಭಾರತ ದೇಶಕ್ಕೆ ಪ್ರವೇಶವಾದ ನಂತರ ಭಾರತ ದೇಶದಲ್ಲಿ ಗಾಂಧೀಜಿಯವರು ಮಾಡಿದ ಮೊದಲ ಹೋರಾಟ ಅಂದ್ರೆ ಅದು ಚಂಪಾರಣ್ಯ. ಚಂಪಾರಣ್ಯ ಹೋರಾಟದ ವಿಶೇಷ ಏನು ಅಂದ್ರೆ, ಮಹಾತ್ಮ ಗಾಂಧೀಜಿಯವರು ಭಾರತ ದೇಶದಲ್ಲಿ ಮಾಡಿದ ಮೊದಲ ಹೋರಾಟ ಅಷ್ಟೇ ಅಲ್ಲ, ಇದು ಭಾರತದಲ್ಲಿ ಗಾಂಧಿ ಮಾಡಿದ ಮೊದಲ ಕಾನೂನು ಭಂಗ ಚಳವಳಿ. ಪಾಯಿಂಟ್ ನಂಬರ್ 2 ಏನಿದೆ ಅಂದ್ರೆ, ಅಹಮದಾಬಾದ್ ಹತ್ತಿಗಿರಣಿ ಮುಷ್ಕರ 1918ರಲ್ಲಿ ಗಾಂಧೀಜಿಯವರು ಮಾಡಿದ ಮೊದಲ ಉಪವಾಸ ಸತ್ಯಾಗ್ರಹ, ಇದು ಪ್ರಥಮ ಅಸಹಕಾರ ಚಳವಳಿ ಅಂತ ಕೊಟ್ಟಿದ್ದಾನೆ, ರಾಂಗ್ ಇದೆ. ಇನ್ನು ಖೇಡಾ ಸತ್ಯಾಗ್ರಹ ಇದೆಯಲ್ಲ, ಇದು ಗಾಂಧೀಜಿಯವರು ಮಾಡಿದಂಥ ಮೊದಲ ಅಸಹಕಾರ ಚಳವಳಿ, ಉಲ್ಟಾ ಆಗಿದೆ. ಅಹಮದಾಬಾದ್ ಹತ್ತಿಗಿರಣಿ ಹೋರಾಟ ಗಾಂಧೀಜಿಯವರು ಮಾಡಿದ ಮೊದಲ ಉಪವಾಸ ಸತ್ಯಾಗ್ರಹ ಆದರೆ, ಖೇಡಾ ಸತ್ಯಾಗ್ರಹ ಇದೆಯಲ್ಲ ಗಾಂಧೀಜಿಯವರು ಮಾಡಿದ ಪ್ರಥಮ ಅಸಹಕಾರ ಚಳವಳಿ. ಆ ಉದ್ದೇಶಕ್ಕಾಗಿ 1 ಮಾತ್ರ ಸರಿಯಾಗಿದೆ. ಇತ್ತೀಚೆಗೆ ಇವೆಲ್ಲ ಟ್ರೆಂಡ್ ಇದೆ, 1 ಸರಿಯಾಗಿದೆ, 2 ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ. ಯಾವ ಗೊತ್ತದು, ಆ ಹೇಳಿಕೆಗಳು ಕರೆಕ್ಟ್ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡೋಕ್ಕೆ ಸಾಧ್ಯ ಇದೆ. ಇದರಾಗ ಏನು ನಾವು ಯಾವ ಟೆಕ್ನಿಕ್ಕು ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. 2 ಹೇಳಿಕೆ, 3 ಹೇಳಿಕೆ, 4 ಹೇಳಿಕೆ, ಮೇಲಿನ 1 ಹೇಳಿಕೆ ಸರಿಯಾಗಿದೆ, 2 ಹೇಳಿಕೆ ಸರಿ, ಈ ಥರ ಕೊಟ್ಟಿರ್ತಾನೆ. ಇತ್ತೀಚಿನ ಟ್ರೆಂಡ್ ಕ್ವಶನ್ಗಳು ಇವು. ಆಂಗ್ಲೋ ಮೈಸೂರು ಯುದ್ಧ ಹಾಗೂ ಗವರ್ನರ್ ಜನರಲ್ಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾನೆ. 1ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ವಾರನ್ ಹೇಸ್ಟಿಂಗ್ಸ್ ಪಾಲ್ಗೊಳ್ಳಲಿಲ್ಲ. ಪ್ರಥಮ ಆಂಗ್ಲೋ ಮೈಸೂರು ಯುದ್ಧ ನಡೆದದ್ದು ಯಾವಾಗಂದ್ರೆ 1767ರಿಂದ 1769 ಪ್ರಥಮ ಆಂಗ್ಲೋ ಮೈಸೂರು ಯುದ್ಧ. ಬಟ್ ವಾರನ್ ಹೇಸ್ಟಿಂಗ್ ಅಧಿಕಾರ ಸ್ವೀಕಾರ ಮಾಡಿದ್ದೆ ಯಾವಾಗ, 1772ರಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾನೆ. 1 ಹೇಳಿಕೆ ತಪ್ಪಾಯ್ತು. ಈಗ ಇನ್ನು 2ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಯಾರಿದ್ರು, 2ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ವಾರನ್ ಹೇಸ್ಟಿಂಗ್ ಇದ್ದ. ವಾರನ್ ಹೇಸ್ಟಿಂಗ್ 2ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಇದ್ದ. ಆ ಉದ್ದೇಶಕ್ಕಾಗಿ 2ನೇ ಹೇಳಿಕೆನೂ ಕೂಡ ರಾಂಗ್ ಆಗಿದೆ. 3ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಯಾರಿದ್ದರು, ಲಾರ್ಡ್ ಕಾರ್ನ್ವಾಲಿಸ್ ಇದ್ದ 3ನೇ ಆಂಗ್ಲೋ ಮೈಸೂರು ಯುದ್ಧ. ಹಾಗಾದ್ರೆ 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಯಾರಿದ್ದರಂದ್ರೆ ಲಾರ್ಡ್ ವೆಲ್ಲೆಸ್ಲಿ ಇದ್ದ. ಆ ಉದ್ದೇಶಕ್ಕಾಗಿ 4 ಮಾತ್ರ ಸರಿಯಾಗಿದೆ. ಆ ಉದ್ದೇಶಕ್ಕಾಗಿ 1 ಮಾತ್ರ ಸರಿಯಾಗಿದೆ. ಮೇಲಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ ಅಂತ ಕೊಟ್ಟಿದ್ದಾನೆ, 1 ಮಾತ್ರ ಸರಿಯಾಗಿದೆ. ಇಂಥ ಕ್ವಶನ್ಗಳಿಗೆ ಗ್ಯಾರಂಟಿ ನಾವು ತಪ್ಪು ಹಾಕುವ ಸಾಧ್ಯತೆಗಳದ. ಕೆಲವರು
ಎಲ್ಲ ಸರಿಯಾಗಿವೆ ಅಂತ ಹಾಕಿಬಿಡ್ತಾರೆ, ಮಾರ್ಕ್ಸ್ ಹೋಗ್ಬಿಡ್ತು. ಒಂದು ಮಾತ್ರ ಸರಿಯಾಗಿದೆ. 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಯಾರಿದ್ದರಂದ್ರ ಲಾರ್ಡ್ ವೆಲ್ಲೆಸ್ಲಿ ಇದ್ದ. 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದ ವರ್ಷ 1799 ಸಮಯದಲ್ಲಿ. 4ನೇ ಆಂಗ್ಲೋ ಮೈಸೂರು ಯುದ್ಧ ಯಾಕೆ ನಡೀತು ಅಂತಂದ್ರೆ, ಆಗ ತಾನೇ ಲಾರ್ಡ್ ವೆಲ್ಲೆಸ್ಲಿ ಭಾರತ ದೇಶದಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಿರ್ತಾನೆ. ಆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ಳುವಂತೆ ಹ್ಯೂಗ್ರೋಸ್ ಅನ್ನುವಂಥ ವ್ಯಕ್ತಿಯನ್ನ, ಹ್ಯಾರಿಸ್ ಅನ್ನುವಂಥ ಬ್ರಿಟಿಷ್ ಅಧಿಕಾರಿಯನ್ನ ಟಿಪ್ಪು ಸುಲ್ತಾನ್ನ ಆಸ್ಥಾನಕ್ಕೆ ಕಳಿಸ್ತಾನೆ. ಆವಾಗ ಟಿಪ್ಪು ಸುಲ್ತಾನ್ ಇದನ್ನ ವಿರೋಧ ಮಾಡ್ತಾನೆ. ಇಡೀ ಭಾರತ ದೇಶದಲ್ಲಿ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ವಿರೋಧ ಮಾಡಿದ ಮೊದಲ ದೇಶೀಯ ಅರಸ ಯಾರಂದ್ರೆ ಟಿಪ್ಪು ಸುಲ್ತಾನ್. ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ಬಂದ ವರ್ಷ 1798. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಮೊದಲ ಮನೆತನ ಯಾವುದಂದ್ರೆ ಹೈದರಾಬಾದದ ನಿಜಾಮ ಮನೆತನ. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ 2ನೇ ಮನೆತನ ಮೈಸೂರಿನ ಒಡೆಯರು. 3ನೇ ಮನೆತನ ತಂಜಾವೂರಿನ ಅರಸರು. 4ನೇ ಮನೆತನ ಔಧದ ಉತ್ತರ ಪ್ರದೇಶದ ಔಧ ಮನೆತನ. 5ನೇ ಮನೆತನ ಯಾವುದಂದ್ರೆ ಪೇಶ್ವೆ 2ನೇ ಬಾಜಿರಾಯ. ಪೇಶ್ವೆ 2ನೇ ಬಾಜಿರಾಯ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಎಷ್ಟನೇ ಮನೆತನ ಅಂದ್ರ ಅದು 5ನೇ ಮನೆತನ ಅಂತ ಹೇಳಿ ಗುರುತಿಸ್ತೀವಿ. ಇದನ್ನ FDA ಕ್ವಶನ್ ಕೇಳಿದ್ದ, ಅನುಕ್ರಮವಾಗಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಸ್ವೀಕಾರ ಮಾಡಿದ ಮನೆತನಗಳು ಯಾವುವು ಅಂತ. ನೆಕ್ಸ್ಟ್ ಕ್ವಶನ್, ಆಧುನಿಕ ಭಾರತದ ಕೆಲವೊಂದು ಮಹತ್ವದ ಕೃತಿಕಾರರು ಮತ್ತು ಕೃತಿಗಳನ್ನು ನೀಡಲಾಗಿದೆ. ಸಚಿನ್ ಸನ್ಯಾಲ್ ಬಂದಿ ಜೀವನ್, ಶರತ್ ಚಂದ್ರ ಚಟರ್ಜಿ ಪತೇರ್ ಡಾಬಿ, ಭಗತ್ ಸಿಂಗ್ ನಾನೇಕೆ ನಶ್ವರವಾದಿ, ಜ್ಯೋತಿಬಾ ಫೂಲೆ ಗುಲಾಮಗಿರಿ. AB ಸರಿಯಾಗಿದೆ, BD ಸರಿಯಾಗಿದೆ, CB ಸರಿಯಾಗಿದೆ, ಮೇಲಿನ ಎಲ್ಲವೂ ಸರಿಯಾಗಿದೆ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ಇಲ್ಲಿ ಮೇಲಿನ ಎಲ್ಲವೂ ಸರಿಯಾಗಿದೆ. ಬಹುಶಃ ಸಚಿನ್ ಸನ್ಯಾಲ್ ಅವರು ಬರೆದಂಥ ಬಂದಿ ಜೀವನ್ ಅನ್ನುವಂಥ ಒಂದು ಪತ್ರಿಕೆ ಇದೆಯಲ್ಲ, ಇದನ್ನ ಏನಂತ ಕರೀತಾರೆ ಅಂದ್ರೆ ಕ್ರಾಂತಿಕಾರಿಗಳ ಬೈಬಲ್ ಅಂತ ಕರೀತಾರೆ. ಕ್ವಶನ್ ಆಗಿದೆ, ಭಾರತ ದೇಶದಲ್ಲಿ ಯಾವ ಪತ್ರಿಕೆಯನ್ನ ಕ್ರಾಂತಿಕಾರಿಗಳ ಬೈಬಲ್ ಎಂದು ಕರೆಯುತ್ತಾರಂದ್ರೆ ಬಂದಿ ಜೀವನ್. ಆ ಬಂದಿ ಜೀವನ್ ಎಂಬ ಪತ್ರಿಕೆಯನ್ನು ಬರೆದವರು ಯಾರಂದ್ರೆ ಸಚಿನ್ ಸನ್ಯಾಲ್. ಸಚಿನ್ ಸನ್ಯಾಲ್ ಅವರು ಬರೆದ ಪ್ರಸಿದ್ಧವಾದ ಕೃತಿ ಅಥವಾ ಪತ್ರಿಕೆ ಯಾವುದಂದ್ರ ಬಂದಿ ಜೀವನ್. ಇನ್ನು ಜ್ಯೋತಿಬಾ ಫೂಲೆ ಅವರನ್ನ ಮಹಾರಾಷ್ಟ್ರದ ಮಹಾತ್ಮ ಎಂದು ಕರೆಯುತ್ತಾರೆ. ಅವರ ಬರೆದಂಥ ಪ್ರಸಿದ್ಧವಾಗಿರುವಂಥ ಒಂದು ಸೃಜನಾತ್ಮಕ ಮತ್ತು ಶ್ರೇಷ್ಠ ಕೃತಿ ಯಾವುದಂದ್ರೆ ಗುಲಾಮಗಿರಿ ಅನ್ನುವಂಥ ಒಂದು ಗ್ರಂಥವನ್ನು ಬರೀತಾರೆ. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕೃತಿ ಇದು ಸಹ. ನೆಕ್ಸ್ಟ್ ಕ್ವಶನ್, ಲಂಡನ್ನಲ್ಲಿ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಯಾರು ಪ್ರತಿನಿಧಿಗಳಾಗಿರಲಿಲ್ಲ ಅಂತ ಕ್ವಶನ್ ಕೇಳಿದ್ದಾರೆ. 2ನೇ ದುಂಡು ಮೇಜಿನ ಸಮ್ಮೇಳನ ನಡೆದ ವರ್ಷ 1931. ಪ್ರಥಮ ದುಂಡು ಮೇಜಿನ ಸಮ್ಮೇಳನ 1930. 3ನೇ ದುಂಡು ಮೇಜಿನ ಸಮ್ಮೇಳನ 1932. 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಗಾಂಧೀಜಿಯವರು ಎಷ್ಟನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಪಾಲ್ಗೊಂಡ್ರು ಅಂದ್ರೆ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಪಾಲ್ಗೊಂಡ್ರು. ಗಾಂಧೀಜಿಯವರು ಪಾಲ್ಗೊಂಡಂತ 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಗಾಂಧೀಜಿಯವರು 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಪಾಲ್ಗೊಳ್ಳುತ್ತಾರೆ. ಯಾಕೆ ಅಂದ್ರೆ ಅಲ್ಲಿ ಗಾಂಧಿ ಇರುವಿನ ಒಪ್ಪಂದ ಆಗ್ತದ. ಪ್ರಥಮ ದುಂಡು ಮೇಜಿನ ಸಮ್ಮೇಳನದಲ್ಲಿ ಗಾಂಧಿ ಭಾಗವಹಿಸಂಗಿಲ್ಲ. ಆ ಸಮಯದಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಒಂದು ಮಾತು ಹೇಳ್ತಾರೆ, ಪ್ರಥಮ ದುಂಡು ಮೇಜಿನ ಸಮ್ಮೇಳನ ಇದೆಯಲ್ಲ ಇದು ವರ ಇಲ್ಲದ ಮದುವೆ ಅಂತ. ವರನೇ ಇಲ್ಲೇ ಆದರೆ ನೀವು ಮದುವೆ ಮಾಡ್ಲಾಕತ್ತೀರಿ, ವರ ಇಲ್ಲದ ಮದುವೆ. ಆ ಉದ್ದೇಶಕ್ಕಾಗಿ ಯಾರು ಇಂಗ್ಲೆಂಡದ ಆ ಒಂದು ದುಂಡು ಮೇಜಿನ ಸಮ್ಮೇಳನದ ಅಧ್ಯಕ್ಷರಾಗಿರುವಂಥ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಅವರು, ಅಂದಿನ ಪ್ರಧಾನಮಂತ್ರಿ ಅವರು ಏನು ಮಾಡ್ತಾರೆ, ನಮ್ಮ ಭಾರತ ದೇಶದ ಇರ್ವಿನ್ ಅವರಿಗೆ ಹೇಳ್ತಾರೆ, ಇಲ್ಲ ಗಾಂಧೀಜಿಯವರು ಈ ಒಂದು ದುಂಡು ಮೇಜಿನ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲೇಬೇಕು ಅಂದಾಗ ಅವಾಗ ಇರ್ವಿನ್ ಅವರು ಗಾಂಧೀಜಿಯವರ ಮೇಲೆ ಒತ್ತಡ ಹಾಕ್ತಾರೆ. ಅವಾಗ ಗಾಂಧೀಜಿಯವರು 1931 ಮಾರ್ಚ್ 5ರಂದು ಗಾಂಧಿ ಇರ್ವಿನ್ ಒಪ್ಪಂದ ಆಗ್ತದ. ಅವಾಗ ಗಾಂಧೀಜಿಯವರು 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಪಾಲ್ಗೊಳ್ಳುತ್ತಾರೆ. ಆ ಸಮಯದಲ್ಲಿ ಯಾರ್ಯಾರು VS ಶ್ರೀನಿವಾಸ ಶಾಸ್ತ್ರಿ ಅವರು ಪಾಲ್ಗೊಂಡಿದ್ರು, ತೇಜ್ ಬಹದ್ದೂರ್ ಸಪ್ರು ಅವರು ಪಾಲ್ಗೊಂಡಿದ್ರು, ಮತ್ತೆ MR ಜೈಕರ್ ಅಂತ ಏನು ಕರಿತೀವಿ ಅಲ್ಲ, ಇದು ಅಖಿಲ ಭಾರತ ಹಿಂದೂ ಮಹಾಸಮಾವೇಶದ ಪ್ರಮುಖ ಅಧ್ಯಕ್ಷರಾಗಿರುವಂಥ MR ಜೈಕರ್ ಅವರು ಕೂಡ ಈ ಒಂದು ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ರು. ಆದರೆ ಯಾರು ಪಾಲ್ಗೊಂಡಿರಲಿಲ್ಲ ಅಂದ್ರೆ ವಿಜಯ ರಾಘವಾಚಾರ್ಯ ಅವರು ಪಾಲ್ಗೊಂಡಿರಲಿಲ್ಲ. ಇದೇ ಇಂಪಾರ್ಟೆಂಟ್. ವಿಜಯ ರಾಘವಾಚಾರ್ಯ ಅವರು ಪಾಲ್ಗೊಂಡಿರಲಿಲ್ಲ. ನನ್ನ ಪ್ರಕಾರ ಇದು ಟಫ್ ಕ್ವಶನ್ನೇ ಇದು. ಸರೋಜಿನಿ ನಾಯ್ಡು ಅವರು ಪಾಲ್ಗೊಂಡಿದ್ದರು. 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಮುಸ್ಲಿಂ ಲೀಗದ ಮುಖಂಡರಾಗಿರುವಂಥ ಉರ್ದು ಕವಿಯಾಗಿರುವಂಥ ಯಾರು ಮೊಹಮ್ಮದ್ ಇಕ್ಬಾಲ್, ಸಾರೇ ಜಹಾಂ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ ಹಮಾರ ಅನ್ನುವಂಥ ಪದ್ಯವನ್ನು ಬರೆದಂಥ ಆ ವ್ಯಕ್ತಿ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದ. ಅಷ್ಟೇ ಅಲ್ಲ, ಆ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ದ್ವಿರಾಷ್ಟ್ರ ಸಿದ್ಧಾಂತದ ಕಲ್ಪನೆಯನ್ನು ಪ್ರತಿಪಾದನೆ ಮಾಡಲಾಯಿತು. ಕ್ವಶನ್ ಆಗಿದೆ, ಮೊಟ್ಟ ಮೊದಲ ಬಾರಿಗೆ ಭಾರತ ಹಿಂದೂಸ್ತಾನದಿಂದ ಪಾಕಿಸ್ತಾನ ಅನ್ನುವಂಥ ರಾಷ್ಟ್ರದ ಕಲ್ಪನೆ ಯಾವ ದುಂಡು ಮೇಜಿನ ಸಮ್ಮೇಳನ ಅಂತಂದರೆ ಅದು 2ನೇ ದುಂಡು ಮೇಜಿನ ಸಮ್ಮೇಳನ. ದ್ವಿರಾಷ್ಟ್ರ ಸಿದ್ಧಾಂತದ ಕಲ್ಪನೆ ನೀಡಲಾಯಿತು. ಆದರೆ
ಪಾಕಿಸ್ತಾನ ಅನ್ನುವಂಥ ಪದವನ್ನು ಬಳಸಿದ್ದು ಯಾವಾಗ ಅಂದರೆ 1940. 1940 ಲಾಹೋರ್ ಮುಸ್ಲಿಂ ಲೀಗ್ ಅಧಿವೇಶನದಲ್ಲಿ ಅದರ ಅಧ್ಯಕ್ಷರಾದಂಥ ಮೊಹಮ್ಮದ್ ಅಲಿ ಜಿನ್ನಾ ಅವರು ಆ ಪಾಕಿಸ್ತಾನ ಅನ್ನುವಂಥ ಪದವನ್ನು ಬಳಸ್ತಾರೆ. ಆ ಪಾಕಿಸ್ತಾನ ಎಂಬ ಪದವನ್ನು ರೆಡಿ ಮಾಡಿದವರು ಯಾರಂದ್ರೆ ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿರುವಂಥ ರೆಹಮತ್ ಅಲಿ ಚೌಧರಿ ಅನ್ನುವಂಥ ಒಬ್ಬ ವಿದ್ಯಾರ್ಥಿ ಅದನ್ನು ರೆಡಿ ಮಾಡಿರ್ತಾನೆ. ಹಾಗಾದ್ರೆ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಯಾರು ಪಾಲ್ಗೊಳ್ಳಿಲ್ಲ ಅಂದ್ರೆ ವಿಜಯ ರಾಘವಾಚಾರ್ಯ ಅವರು. ಇನ್ನೊಂದು ನೆನಪಿರಲಿ, ವಿಜಯ ರಾಘವಾಚಾರ್ಯ ಅವರ ಇನ್ನೊಂದು ವಿಶೇಷ ಏನಂದ್ರೆ ಇವರು 1920 ಮಹಾರಾಷ್ಟ್ರದ ನಾಗಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಇವರು 1920 ಮಹಾರಾಷ್ಟ್ರದ ನಾಗ್ಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಈ ಅಧಿವೇಶನದ ಮೂಲಕ ಭಾರತ ದೇಶದಲ್ಲಿ ಅಸಹಕಾರ ಚಳವಳಿ ಆರಂಭಗೊಂಡವು. ಕ್ವಶನ್ ಆಗಿದೆ, ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರ ಮಟ್ಟದಲ್ಲಿ ಆರಂಭ ಮಾಡಿದ ಚಳವಳಿ ಯಾವುದಂದ್ರೆ ಅದು ಅಸಹಕಾರ ಚಳವಳಿ. ಅಸಹಕಾರ ಚಳವಳಿ ಯಾವ ಕಾಂಗ್ರೆಸ್ ಅಧಿವೇಶನದ ಮೂಲಕ ಆರಂಭವಾಯಿತು ಅಂದ್ರೆ 1920 ಮಹಾರಾಷ್ಟ್ರದ ನಾಗಪುರ ಕಾಂಗ್ರೆಸ್ ಅಧಿವೇಶನದ ಮೂಲಕ ಆರಂಭವಾಯಿತು. ಅದರ ಅಧ್ಯಕ್ಷರಾದವರು ಯಾರಂದ್ರ ವಿಜಯ ರಾಘವಾಚಾರ್ಯ ಅವರು. ನೆಕ್ಸ್ಟ್ ಕ್ವಶನ್, ಕೆಳಗಿನ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸಿದಾಗ ಪ್ಲಾಸ್ಟಿಕ್ ಕದನ ನಿಮಗೆಲ್ಲ ಗೊತ್ತದೆ 1757 ಜೂನ್ 23, ಬಕ್ಸರ್ ಕದನ 1764 ಅಕ್ಟೋಬರ್ 24, 22, ಇನ್ನು ಮೂರನೇ ಪಾಣಿಪತ್ ಕದನ 1761. ಹಾಗಾದ್ರೆ ವಾಂಡಿವಾಶ್ ಕದನ 1760. ನೋಡಿ, ಪ್ಲಾಸ್ಟಿಕ್ ಕದನ 1757, ಬಕ್ಸರ್ ಕದನ 1764, ಮೂರನೇ ಪಾಣಿಪತ್ ಕದನ 1761, ವಾಂಡಿವಾಶ್ ಕದನ 1760. ಇದರಲ್ಲಿ ಫಸ್ಟ್ ಯಾವ್ದಾಗ್ತದೆ ನೋಡಿ, ಫಸ್ಟ್ ಪ್ಲಾಸ್ಟಿಕ್ ಕದನ ಆಗ್ತದ 1. ಅದಾದ ನಂತರ ನೆಕ್ಸ್ಟ್ ವಾಂಡಿವಾಶ್ ಕದನ 1-4. 1-4 ಇಲ್ಲಿ ಆನ್ಸರ್ ಇದೆ ನೋಡಿ, ಬಿ ರೈಟ್ ಆನ್ಸರ್, ಬಿ ಸರಿಯಾಗಿರುವಂತ ಉತ್ತರ. ವಾಂಡಿವಾಶ್ ಕದನವನ್ನ ಭಾರತದ ವಾಟರ್ಲೂ ಕಾಳಗ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಯಾಕೆ? ಮೂರನೇ ಆಂಗ್ಲೋ ಕಾರ್ನಾಟಿಕ್ ಯುದ್ಧದಲ್ಲಿ, ಮೂರನೇ ಆಂಗ್ಲೋ ಫ್ರೆಂಚ್ ಕದನದಲ್ಲಿ ಈ ಒಂದು ವಾಂಡಿವಾಶ್ ಕದನ ನಡೀತದ. ಆ ವಾಂಡಿವಾಶ್ ಕದನದಲ್ಲಿ ಕೌಂಟ್ ಡಿ ಲಾಲಿ ಸೋಲ್ತಾನೆ. ಆ ಸಮಯದಲ್ಲಿ ಸರ್ ಐರುಕೂಟ್ ಗೆಲ್ತಾನೆ. ಆ ವಾಂಡಿವಾಶ್ ಕದನವನ್ನು ಭಾರತದ ವಾಟರ್ಲೂ ಕಾಳಗ ಅಂತ ಕರೆದ್ರೆ, ಕರ್ನಾಟಕದ ವಾಟರ್ಲೂ ಕಾಳಗ ಯಾವುದಂದ್ರ ತಾಳಿಕೋಟಿ ರಕ್ಕಸಿಗಿ ತಂಗಡಿ ಕದನ. ತಾಳಿಕೋಟಿ ರಕ್ಕಸಿಗಿ ತಂಗಡಿ ಕದನವನ್ನು ಕರ್ನಾಟಕದ ವಾಟರ್ಲೂ ಕಾಳಗ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್, 1857 ಕಲ್ಕತ್ತಾ, ಮುಂಬೈ ಮತ್ತು ಮದ್ರಾಸದಲ್ಲಿ ವಿಶ್ವವಿದ್ಯಾಲಯಕ್ಕೆ ಪ್ರಾರಂಭಕ್ಕೆ ಆಧಾರವಾಗಿರುವುದು ಯಾವುದು ಅಂತ ಕ್ವಶನ್ ಕೇಳೋಣ. ನಿಮಗೆಲ್ಲ ಗೊತ್ತಿರಲಿ, 1857 ಭಾರತ ದೇಶದಲ್ಲಿ 3 ವಿಶ್ವವಿದ್ಯಾಲಯಗಳು ಪ್ರಾರಂಭ ಆಗ್ತವೆ. ಆ 3 ವಿಶ್ವವಿದ್ಯಾಲಯಗಳು ಯಾವುವು ಅಂದ್ರೆ, ಒಂದು ಕಲ್ಕತ್ತಾ ವಿಶ್ವವಿದ್ಯಾಲಯ ಪಶ್ಚಿಮ ಬಂಗಾಳದಲ್ಲಿ, 2 ಮದ್ರಾಸ್ ವಿಶ್ವವಿದ್ಯಾಲಯ ಚೆನ್ನೈದಲ್ಲಿ, ಇನ್ನೊಂದು ಮುಂಬೈ ವಿಶ್ವವಿದ್ಯಾಲಯ ಮಹಾರಾಷ್ಟ್ರದಲ್ಲಿ. ಈ 3 ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡಿದ್ದು ಯಾವ ಒಂದು ಯೋಜನೆಯ ಮೂಲಕ ಅಂತ ಕೊಟ್ಟಿದ್ದಾನೆ, ಮೆಕ್ಹಾಲೆ ಕಮಿಟಿ, ಅದು ವುಡ್ಸ್ ಡಿಸ್ಪ್ಯಾಚ್, ವಿಲಿಯಂ ಜೋನ್ಸನ್ ವರದಿ, ಥಾಮಸ್ ಮನ್ರೋ ಆಯೋಗ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ವುಡ್ಸನ ವರದಿಯ ಪ್ರಕಾರ. ವುಡ್ಸನ ವರದಿ ಜಾರಿಗೆ ಬಂದ ವರ್ಷ 1854. ಅಂದು ಭಾರತ ದೇಶದ ಜನರಲ್ ಗವರ್ನರ್ ಯಾರಾಗಿದ್ರು ಅಂದ್ರೆ ಲಾರ್ಡ್ ಡಾಲ್ಹೌಸಿ ಆಗಿದ್ದ. ಲಾರ್ಡ್ ಡಾಲ್ಹೌಸಿಯ ಕಾಲದಲ್ಲಿ ಆತನನ್ನು ಆಧುನಿಕ ಭಾರತ ನಿರ್ಮಾಪಕ ಅಂತ ಕರೀತಾರೆ. ಲಾರ್ಡ್ ಡಾಲ್ಹೌಸಿಯನ್ನ ಆಧುನಿಕ ಭಾರತದ ನಿರ್ಮಾಪಕ ಎಂದು ಕರೆಯುತ್ತಾರೆ. ಆ ಲಾರ್ಡ್ ಡಾಲ್ಹೌಸಿಯ ಕಾಲದಲ್ಲಿ 1854 ಈ ವುಡ್ಸನ ವರದಿ ಬರ್ತದೆ. ವುಡ್ಸನ ವರದಿಯನ್ನು ಏನಂತ ಕರೀತಾರೆ ಅಂದ್ರೆ ಭಾರತದ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ. ಇದು ಕ್ವಶನ್ ಆಗಿದೆ. ಯಾವ ವರದಿಯನ್ನ ಭಾರತದ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಎಂದು ಕರೆಯುತ್ತಾರೆ ಅಂದ್ರೆ ವುಡ್ಸನ ವರದಿಯನ್ನು. ವುಡ್ಸ್ ಡಿಸ್ಪ್ಯಾಚ್ ಇದೆಯಲ್ಲ, ಇದನ್ನ ಭಾರತದ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್. ಇನ್ನ ಮೆಕ್ಹಾಲೆ ವರದಿ ಇದೆಯಲ್ಲ, ಈ ವರದಿಯ ಪ್ರಕಾರ ಭಾರತದಲ್ಲಿ ಶಿಕ್ಷಣಕ್ಕೆ ಮಹತ್ವವನ್ನು ಕೊಡಲಾಯಿತು. ಅದಕ್ಕೆ ಥಾಮಸ್ ಮೆಕ್ಹಾಲೆ ಅವರನ್ನ ಭಾರತದ ಇಂಗ್ಲಿಷ್ ಶಿಕ್ಷಣದ ಪಿತಾಮ. ಥಾಮಸ್ ಮೆಕ್ಹಾಲೆ ಅವರನ್ನು ಬೆಂಬಲಿಸಿದಂತ ವ್ಯಕ್ತಿ ಯಾರು? ಇದು ಕ್ವಶನ್ ಆಗಿದೆ. ಥಾಮಸ್ ಮೆಕ್ಹಾಲೆ ಅವರನ್ನು ಬೆಂಬಲಿಸಿದ ವ್ಯಕ್ತಿ ಯಾರಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರು. ರಾಜಾರಾಮ್ ಮೋಹನ್ ರಾಯ್ ಅವರ ಬೆಂಬಲದಿಂದ ಭಾರತ ದೇಶದಲ್ಲಿ ಇಂಗ್ಲಿಷ್ ಶಿಕ್ಷಣ ಆರಂಭ ಆಗಬೇಕು, ದೇಶೀಯ ಶಿಕ್ಷಣಕ್ಕೆ ಮಹತ್ವ ಕೊಡೋದು ಬೇಡ, ಇಂಗ್ಲಿಷ್ ಶಿಕ್ಷಣಕ್ಕೆ ಮಹತ್ವ ಕೊಡೋಣ ಅನ್ನುವಂಥ ಮಾಹಿತಿಯನ್ನ ಹೇಳಲಾಯಿತು. ನೆಕ್ಸ್ಟ್, ಕೆಳಗಿನ ಜೋಡಿಗಳಲ್ಲಿ 2 ಸರಿಯಾದ ಉತ್ತರಗಳಿವೆ. ಅವರೇ ಕೊಟ್ಟಿದ್ದಾರೆ 2 ಸರಿಯಾದ ಉತ್ತರಗಳಿವೆ. ಆ 2 ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ. ಸ್ವರಾಜ್ಯ ನಮ್ಮ ಜನ್ಮ ಸಿದ್ಧ ಹಕ್ಕು, ಅದನ್ನು ಪಡೆದಿತ್ತಿರುತ್ತೆ, ನಿಮ್ಗೆಲ್ಲ ಗೊತ್ತದೆ. ಬಾಲಗಂಗಾಧರ ತಿಲಕ್ ಕರೆಕ್ಟ್ ಇದೆ. ನನಗೆ ರಕ್ತ ಕೊಡಕ್ಕೆ ರೆಡಿ ಆಗಿರಿ, ನಿಮ್ಗೆ ಸ್ವತಂತ್ರ ಕೊಡ್ತೀನಿ ಅಂತ ಹೇಳಿದ್ರೆ ಸುಭಾಷ್ ಚಂದ್ರ ಬೋಸ್. ಸಾಕು, 1 ಮತ್ತು 2 ಸರಿಯಾಗಿರುವಂತ. ಮಾಡು ಇಲ್ಲವೇ ಮಡಿವೆ ಎಲ್ಲ ಬೇಡ. ಯಾಕಂದ್ರೆ 2 ಉತ್ತರ ಅಂತ ಕ್ವಶನ್ ಕೇಳಿದೆ, 2 ಸರಿಯಾಗಿವೆ. ಇವರು 2 ಸಿಕ್ಕವು ನಮಗೆ.
ಮುಂದಿನ ವಿಚಾರ ಮಾಡೋದು ಬೇಡ. ಮಾಡು ಇಲ್ಲವೇ ಮಡಿ ಅಂದವರು ಮಹಾತ್ಮ ಗಾಂಧೀಜಿಯವರು. ಕಾಕೋರಿ ರೈಲು ಪಿತೂರಿಯನ್ನ ಸಂಘಟಿಸಿದವರು ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. 1925 ಆಗಸ್ಟ್ 9 ಇದೇ ಕ್ವಶನ್ ಕೇಳಿದ್ದಾನೆ. 1925 ಆಗಸ್ಟ್ 9 ಆಧುನಿಕ ಭಾರತದ ಇತಿಹಾಸದಲ್ಲಿ ಇದರ ವಿಶೇಷ ಏನು ಅಂತ ಕ್ವಶನ್ ಕೇಳೋಣ. 1925 ಆಗಸ್ಟ್ 9 ಆಧುನಿಕ ಭಾರತದ ಇತಿಹಾಸದಲ್ಲಿ ಇದರ ವಿಶೇಷ ಏನು ಅಂದ್ರೆ ಅದು ಕಾಕೋರಿ ರೈಲು ಪಿತೂರಿ. ಹೌದು, ಈ ಸಚಿನ್ ಸನ್ಯಾಲ್ ಅವರು ಒಂದು ಸಂಘಟನೆ ಪ್ರಾರಂಭ ಮಾಡಿರ್ತಾರೆ. ಆ ಸಚಿನ್ ಸನ್ಯಾಲ್ ಅವರು ಪ್ರಾರಂಭ ಮಾಡಿದ ಸಂಘಟನೆ 1924. ಅದು ಉತ್ತರ ಪ್ರದೇಶದ ಲಕ್ನೋ ಅನ್ನುವಂಥ ಸ್ಥಳದಲ್ಲಿ. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಸಚಿನ್ ಸನ್ಯಾಲ್ ಅವರು ಪ್ರಾರಂಭ ಮಾಡಿದ ಒಂದು ಸಂಘಟನೆ ಯಾವುದಂದ್ರೆ ಹಿಂದೂಸ್ತಾನ್ ನ್ಯಾಷನಲ್ ಆರ್ಮಿ ಅನ್ನುವಂಥದ್ದು. INA HNA ಅಂತ ಕರಿತೀವಿ. ಆ HNA ಹಿಂದೂಸ್ತಾನ್ ನ್ಯಾಷನಲ್ ಆರ್ಮಿ. ಈ ಒಂದು ಸಂಘಟನೆಯ ಸದಸ್ಯರಾಗಿ ಯಾರು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಮತ್ತು ಚಂದ್ರಶೇಖರ್ ಆಜಾದ್ ಅವರು ಇಲ್ಲೇನೋ ರೈಲಿನಲ್ಲಿ ಅಮೌಂಟ್ ಸಾಗಿಸ್ತಾ ಇದ್ದಾರೆ ಅನ್ನುವಂಥ ಸಂಗತಿ ಬರ್ತದೆ. ಆ ಅಮೌಂಟ್ ಸಾಗಿಸ್ತಾ ಇದ್ದಾರೆ ಇಲ್ಲಿ ಉತ್ತರ ಪ್ರದೇಶದಿಂದ ದೆಹಲಿ. ಆಕ್ಚುಲಿ ಪಶ್ಚಿಮ ಬಂಗಾಳದಿಂದ ಉತ್ತರ ಪ್ರದೇಶದ ಮೂಲಕವಾಗಿ ದೆಹಲಿಗೆ ಸಾಗುವಂತ ರೈಲಿನಲ್ಲಿ ಅಪಾರ ಪ್ರಮಾಣದಲ್ಲಿ ದುಡ್ಡು ಸಾಗಿಸ್ತಾ ಇದ್ದಾರೆ, ಹಣ ಸಾಗಿಸ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ಸಂಘಟನೆಗೆ, ಯಾವುದು ಹಿಂದೂಸ್ತಾನ್ ನ್ಯಾಷನಲ್ ಆರ್ಮಿ ಅಂತ ಕರಿತೀವಿ, ಈ ಹಿಂದೂಸ್ತಾನ್ ನ್ಯಾಷನಲ್ ಆರ್ಮಿ ಸಂಘಟನೆಗೆ ಮಾಹಿತಿ ಬರ್ತವೆ. ಅವಾಗ ಆ ಸಚಿನ್ ಸನ್ಯಾಲ್ ಅವರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲ ನಮ್ಮ ಸಂಘಟನೆಗೆ ದುಡ್ಡು ಅವಶ್ಯಕತೆ ಇದೆ, ದಯವಿಟ್ಟು ನೀವು ಅದ ರೈಲ್ ಮೇಲೆ ದಾಳಿ ಮಾಡ್ರಿ ಅಂದಾಗ ದಾಳಿ ಮಾಡ್ತಾರೆ. ರೈಲನ್ನ ಸ್ಟಾಪ್ ಮಾಡ್ತಾರೆ, ಅಲ್ಲಿರುವ ಅಧಿಕಾರಿಗಳನ್ನ ಕೊಲೆ ಮಾಡ್ತಾರೆ, ಡಬ್ಬಿ ಹೊಡಿತಾರೆ. ಡಬ್ಬಿಯಲ್ಲಿ ಏನಿತ್ತು ಅಂದ್ರೆ ಹಣದ ಬದಲಾಗಿ ಹಣವನ್ನು ಪ್ರಿಂಟ್ ಮಾಡುವಂತ ಕಾಗದ ಇತ್ತು. ಹಣವನ್ನು ಪ್ರಿಂಟ್ ಮಾಡುವ ಕಾಗದ ನೋಡಿದಾಗ ಕೆಲವೊಂದು ದುಡ್ಡುಗಳಿದ್ದು, ಕಾಯಿನ್ಗಳಿದ್ದು, ಅದನ್ನ ನೋಡಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅಂತಾರೆ, ಎಂತ ಒಂದು ಘೋರ ದುರಂತ ನಡೀತಪ್ಪ ಇದು. ಆ ಒಂದು ಹೋರಾಟ ಅಂದ್ರೆ ಆ ಒಂದು ಪಿತೂರಿಂದ ಚಂದ್ರಶೇಖರ್ ಆಜಾದ್ ಅವರು ಹೋಗಿಬಿಡ್ತಾರೆ. ಕ್ವಶನ್ ಆಗಿದೆ, ಕಾಕೋರ್ ರೈಲು ಪಿತೂರಿಯಿಂದ ಪಲಾಯನಗೊಂಡ ಕ್ರಾಂತಿಕಾರಿ ಯಾರಂದ್ರೆ ಚಂದ್ರಶೇಖರ್ ಆಜಾದ್. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರು ಸಿಗ್ತಾರೆ. ಆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರನ್ನ ಬ್ರಿಟಿಷರು ಗಲ್ಲಿಗೇರಿಸ್ತಾರೆ. ಸೋನಾಲಾಲ್ ಅನ್ನುವಂಥ ವ್ಯಕ್ತಿಯನ್ನು ಕೂಡ ಗಲ್ಲಿಗೇರಿಸ್ತಾರೆ. ಹೀಗೆ ಈ ಒಂದು ಕಾಕೋರಿ ರೈಲು ಪಿತೂರಿಗೆ ಸಂಬಂಧಪಟ್ಟಂತೆ ಸಂಘಟನೆ ಮಾಡಿದವರು ಯಾರಂದ್ರೆ ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರು ಅಂತ ಹೇಳಿ ಗುರುತಿಸ್ತೀವಿ. ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್. ನೆಕ್ಸ್ಟ್, ಮೊದಲಿಗೆ ಗಾಂಧೀಜಿಯವರ ಅನುಯಾಯಿಯಾಗಿದ್ರು, ಅವರ ಜೊತೆಯಲ್ಲಿ ಹೋರಾಟವನ್ನು ಮಾಡಿದ್ರು. ಎಲ್ಲಿವರೆಗೆ ಅಂದ್ರೆ 1924ರವರೆಗೆ. 1924ರವರೆಗೆ ಅವರ ಜೊತೆಯಲ್ಲಿ ಹೋರಾಟವನ್ನು ಮಾಡಿ ಅವರನ್ನು ದೂರವಾಗಿ ಒಂದು ಚಳವಳಿಯನ್ನು ಆರಂಭ ಮಾಡ್ತಾರೆ. ಆ ಚಳವಳಿ ಹೆಸರು ಆತ್ಮಗೌರವ ಚಳವಳಿ ಅಥವಾ ಆತ್ಮಾಭಿಮಾನ ಚಳವಳಿ ಅಂತ ಕರಿತೀವಿ. ಅಂತ ಚಳವಳಿಯನ್ನು ಆರಂಭ ಮಾಡಿದವರು ಯಾರಂತ ಕ್ವಶನ್ ಕೇಳಿದ್ದಾರೆ. ಸರಿಯಾದಂತ ಉತ್ತರ EB ರಾಮಸ್ವಾಮಿ ನಾಯ್ಕರ್ ಅಂತ ಹೇಳಿ ಕರಿತೀವಿ. ಇವರನ್ನೇ ನಾವು ಪೆರಿಯಾರ್ ಅಂತ ಕರಿತೀವಿ. ಬಹುಶಃ ತಮಿಳುನಾಡು, ಕೇರಳ ರಾಜ್ಯಗಳಲ್ಲಿ ದಲಿತ ಸಂಘಟನೆ ಅಂದ್ರೆ ಈ ದೀನರ ಪರವಾಗಿ, ದಲಿತರ ಪರವಾಗಿ, ಶೋಷಣೆಗೆ ಒಳಗಾದವರ ಪರವಾಗಿ ದಿಟ್ಟ ಹೋರಾಟವನ್ನು ಮಾಡಿದಂಥ ಮಹಾನ್ ವ್ಯಕ್ತಿ ಯಾರಂದ್ರೆ ಅದು EV ರಾಮಸ್ವಾಮಿ ಅಂತ ಕರಿತೀವಿ ಅಥವಾ ಪೆರಿಯಾರ್ ಅಂತ ಕರಿತೀವಿ. ಅವರು ಆರಂಭ ಮಾಡಿದ ಚಳವಳಿ ಹೆಸರೇನಂದ್ರೆ ಆತ್ಮಾಭಿಮಾನ ಚಳವಳಿ ಅಥವಾ ಆತ್ಮಗೌರವ ಚಳವಳಿ ಅಂತೇಳಿ ಗುರುತಿಸ್ತೀವಿ. ಇತಿಹಾಸದಲ್ಲಿ 1929 ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಲಾಹೋರ್ ಅಧಿವೇಶನದ ಬಹಳ ಮುಖ್ಯವಾಗಿದೆ ಅಂತ ಕ್ವಶನ್ ಕೇಳ. 1929 ಡಿಸೆಂಬರ್ 31ರಂದು ರಾವಿ ನದಿಯ ದಡದ ಮೇಲೆ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ನಡೆದಂತ ಒಂದು ಅಧಿವೇಶನ. ಈ ಅಧಿವೇಶನದ ವಿಶೇಷ ಏನಂದ್ರೆ ಸಂಪೂರ್ಣ ಸ್ವರಾಜ್ಯದ ಘೋಷಣೆ. ವೆರಿ ಇಂಪಾರ್ಟೆಂಟ್. ಸಂಪೂರ್ಣ ಸ್ವರಾಜ್ಯದ ಘೋಷಣೆಯನ್ನು ಕೂಗಿದ್ದು ಇಲ್ಲಿ ಜವಾಹರ್ಲಾಲ್ ನೆಹರು ಅವರು 1929 ಜನವರಿ ಡಿಸೆಂಬರ್ 31ರಂದು ಅವ್ರು ಏನು ಘೋಷಣೆ ಮಾಡಿದ್ರು ಅಂದ್ರೆ ಮುಂದಿನ ವರ್ಷ 1930 ಜನವರಿ 26ರಂದು ರಾಷ್ಟ್ರದ ಮೂಲೆ ಮೂಲೆಗಳಲ್ಲಿ ನಾನು ಧ್ವಜವನ್ನು ಹಾರಿಸ್ತೀನಿ, ಧ್ವಜಾರೋಹಣವನ್ನು ಮಾಡ್ತೀವಿ, ರಾಷ್ಟ್ರಾದ್ಯಂತ ನಾವು ಸ್ವತಂತ್ರ ಚಳವಳಿಯನ್ನು ಆಚರಣೆ ಮಾಡ್ತೀವಿ ಅಂತ ಜವಾಹರ್ಲಾಲ್ ನೆಹರು ಘೋಷಣೆ ಮಾಡ್ತಾರೆ. ಅವ್ರು ಎಲ್ಲೆಲ್ಲಿ ಹೋದ್ರು ಅಲ್ಲೆಲ್ಲ ಲಾಠಿ ಚಾರ್ಜ್. ಜವಾಹರ್ಲಾಲ್ ನೆಹರು ಅವ್ರ ಮೇಲೆ ಲಾಠಿ ಚಾರ್ಜ್ ಆಗಕ್ಕೆ ಶುರು ಮಾಡಿತ್ತು. ಅದಕ್ಕೆ ಅವ್ರಿಗೆ ಏನಪ್ಪ ನಮ್ದು ದೇಶದಲ್ಲಿ ನಾವು ಧ್ವಜಾರೋಹಣ ಮಾಡಕ್ಕೆ ಅವಕಾಶ ಕೊಡ್ತಾ ಇಲ್ಲಲ್ಲ ಅಂತ ಬ್ರಿಟಿಷರು ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅದರ ಸವಿ ನೆನಪಿಗಾಗಿ 1950 ಜನವರಿ 26ರಂದು ಭಾರತ ಸಂವಿಧಾನ ಜಾರಿಗೆ ಬಂದ ದಿನವನ್ನಾಗಿ ಘೋಷಣೆ ಮಾಡ್ತೀವಿ. ಆ ದಿನವನ್ನ ಗಣರಾಜ್ಯೋತ್ಸವನ್ನ ಆಚರಣೆ ಮಾಡ್ತೀವಿ, ನಿಮ್ಗೆಲ್ಲ ಗೊತ್ತಿರುತ್ತೆ. ಅದಕ್ಕೆ ಈ ಒಂದು ಸಂಪೂರ್ಣ ಸ್ವತಂತ್ರದ ಬೇಡಿಕೆ ಠರಾವನ್ನ ಘೋಷಣೆ ಮಾಡಿದ್ದು ಯಾವ ಅಧಿವೇಶನದ ಮೂಲಕ ಅಂದ್ರೆ 1929 ಡಿಸೆಂಬರ್ 31ರಂದು ಆ ಒಂದು ಕಾಂಗ್ರೆಸ್ ಅಧಿವೇಶನ ಅಂತೇಳಿ ಗುರುತಿಸ್ತೀವಿ. ಮಾರ್ಚ್ 12 1930ರಂದು ಆರಂಭವಾದ ದಂಡಿ ಪಾದಯಾತ್ರೆಗೆ
ಅಂದಿನ ಗುರಿ ಏನಾಗಿತ್ತು ಅಂತ ಕ್ವಶನ್ ಕೇಳಿದ್ದಾರೆ. ಏನಿದೆ ಗುರಿ? ಕಾಂಗ್ರೆಸ್ಸಿಗೆ ಜನಬೆಂಬಲವಿದೆ ಎಂದು ತೋರಿಸುವುದಕ್ಕಾಗಿ ಜನರು ಸಭೆ ಸೇರುವುದರ ಬಗ್ಗೆ ಸ್ಥಳೀಯ ನ್ಯಾಯ ದಂಡಾಧಿಕಾರಿಗಳು ನೀಡಿದ ನಿಷೇಧಾಜ್ಞೆಯನ್ನು ಉಲ್ಲಂಘಿಸುವುದು, ಸ್ವತಂತ್ರ ಚಳವಳಿಗೆ ಹೊಸ ಉತ್ಸಾಹ ತುಂಬಲು, ಸಮುದ್ರದಲ್ಲಿ ಉಪ್ಪನ್ನು ತಯಾರಿಸಲು ಉಪ್ಪಿನ ಕಾನೂನನ್ನು ಮುರಿಯುವುದು ಅಂತ ಕ್ವಶನ್ ಕೇಳಿದ್ದಾರೆ. ಸರಿಯಾದಂತ ಉತ್ತರ ಡಿ. ನೋಡಿ, ಅವರು ಹೇಳಿಕೆಗಳು ಕೊಟ್ಟಿಲ್ಲ, ಇಲ್ಲಿ ಡೈರೆಕ್ಟ್ ಕ್ವಶನ್ ಕೇಳಿದ್ದಾರೆ. ಸರಿಯಾದಂತ ಉತ್ತರ ಸಮುದ್ರ ದಡದಲ್ಲಿ ಉಪ್ಪನ್ನು ತಯಾರಿಸಿ ಉಪ್ಪಿನ ಕಾನೂನನ್ನು ಮುರಿಯುವುದು ಈ ಒಂದು ಹೋರಾಟದ ಮುಖ್ಯ ಉದ್ದೇಶವಾಗಿತ್ತು. ಮಹಾತ್ಮ ಗಾಂಧೀಜಿಯವರು ಮಾಡಿದ. ಆಕ್ಚುಲಿ ಗಾಂಧೀಜಿಯವರು ಹೋರಾಟ ಮಾಡುವ ಸಮಯದಲ್ಲಿ ಸ್ವಲ್ಪ ಗ್ಯಾಪ್ ತೋತಿದ್ರು. ಅವರು 1920ರಲ್ಲಿ ಅಸಹಕಾರ ಚಳವಳಿಯನ್ನು ಮಾಡಿದ್ದು, ಮುಂದೆ 10 ವರ್ಷ ಮಾಡಲೇ ಇಲ್ಲ, 8 ವರ್ಷ ಮಾಡಲೇ ಇಲ್ಲ. ಅವರು 1922ರವರೆಗೆ ಒಂದು ಹೋರಾಟವನ್ನು ಮಾಡಿದರು. ಇಲ್ಲಿ ಚೌರಿ ಚೌರ ಘಟನೆ ಸಂಬಂಧಪಟ್ಟಂತೆ ಅವರು 2 ವರ್ಷ ಹೋರಾಟ ಮಾಡಿ ಅದಕ್ಕೆ ವಿಶ್ರಾಂತಿ ಕೊಟ್ಟವರು. ಮತ್ತೆ ಹೋರಾಟ ಪ್ರಾರಂಭ ಮಾಡಿದ್ದು 1930ರಲ್ಲಿ. 1930ರಿಂದ 33ವರೆಗೆ ಹೋರಾಟ ಮಾಡಿದ್ರು. ಮತ್ತೆ ಗ್ಯಾಪ್, 7 ವರ್ಷ ಗ್ಯಾಪ್. ಮತ್ತೆ 1940ರ ಗಾಂಧೀಜಿಯವರು ಈ ಒಂದು ವೈಯಕ್ತಿಕ ಚಳವಳಿಯನ್ನು ಆರಂಭ ಮಾಡಿದರು. ಅವ್ರದ್ದು ಏನು ಸ್ಟ್ರಾಟಜಿ ಇರ್ಬೋದು, ಅದು ಹೋರಾಟದ ಒಂದು ಜನರ ವಿಶ್ವಾಸ ತೆಗೆದುಕೊಳ್ಳೋದಾಗಿರ್ಬೋದು, ಅಥವಾ ಜನರೊಂದಿಗೆ ಬೆರೆಯೋದಾಗಿರ್ಬೋದು, ಅಥವಾ ಏನೋ ಒಂದು ಉತ್ಸಾಹ ಅವರಲ್ಲಿ ಮಧ್ಯೆ ಮಧ್ಯೆ ಗ್ಯಾಪ್ ಆಗಿ ನೆಕ್ಸ್ಟ್ ಹೋರಾಟಕ್ಕೆ ಅವರು ಬರ್ತಾ ಇದ್ರು. 1920ರಿಂದ 22ರವರೆಗೆ ಅಸಹಕಾರ ಚಳವಳಿಯನ್ನು ಮಾಡ್ತಾರೆ. 1930ರಲ್ಲಿ ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ಕೈಗೊಂಡ್ರು. ಈ ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ಏನಂತ ಕರೀತಾರೆ ಅಂದ್ರೆ ಬಿಳಿ ನೀರಿನ ದಂಗೆ ಅಂತ ಕರೀತಾರೆ, ವೈಟ್ ರಿವರ್ ಫ್ಲೋಯಿಂಗ್ ಅಂತ ಹೇಳಿ ಕರೀತಾರೆ. ಅಷ್ಟೇ ಅಲ್ಲ, ಈ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಗಾಂಧೀಜಿಯವರು ಎಲ್ಲಿಂದ ಹೋರಾಟ ಆರಂಭ ಮಾಡಿದ್ರು ಅಂದ್ರೆ ಗುಜರಾತ್ ರಾಜ್ಯದ ಸಬರಮತಿ ನದಿಯ ದಡದ ಮೇಲಿರುವಂತ ದಂಡಿ ಅನ್ನುವಂತ ಸಬರಮತಿ ನದಿಯ ದಡದ ಮೇಲಿರುವ ಸತ್ಯಾಗ್ರಹ ಅನ್ನುವಂಥ ಆಶ್ರಮದಿಂದ ದಂಡಿಯವರೆಗೆ ಹೋರಾಟವನ್ನು ಮಾಡಿದರು. ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ನೆಕ್ಸ್ಟ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷ ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಸರಿಯಾದಂತ ಉತ್ತರ ಆನಿ ಬೆಸೆಂಟ್. ನಿಮಗೆಲ್ಲ ಗೊತ್ತದ, ಭಾರತೀಯ ಮಹಿಳೆ ಅಂತ ಕೇಳಿದ್ರೆ ಯಾರು? ಸರೋಜಿನಿ ನಾಯ್ಡು ಆಗ್ತಿದ್ರು. ನೆಕ್ಸ್ಟ್, 1939ರ 7 ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಮಂತ್ರಿಮಂಡಲ ರಾಜೀನಾಮೆ ನೀಡಲು ಕಾರಣ ಏನು? ಸಾಕಷ್ಟು ಬಾರಿ ಎಕ್ಸಾಮ್ ಕ್ವಶನ್ ಕೇಳಿದ್ದಾರೆ ಇದನ್ನು. 1939ರಲ್ಲಿ 7 ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಮಂತ್ರಿಮಂಡಲಗಳು ರಾಜೀನಾಮೆ ನೀಡಲು ಕಾರಣ ಏನು? ಆಕ್ಚುಲಿ 1937ರಲ್ಲಿ ಪ್ರಾಂತೀಯ ಚುನಾವಣೆಗಳು ನಡೀತವೆ. ಆ ಪ್ರಾಂತೀಯ ಚುನಾವಣೆ ನಡೆದಾಗ 11 ಮತಕ್ಷೇತ್ರಗಳಲ್ಲಿ 7 ಮತಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯವನ್ನು ಸಾಧಿಸ್ತದ. 2 ಮತಕ್ಷೇತ್ರಗಳಲ್ಲಿ ಮುಸ್ಲಿಂ ಲೀಗ್ ವಿನ್ ಆಗ್ತದೆ. 2 ಕ್ಷೇತ್ರಗಳಲ್ಲಿ ಬ್ರಿಟಿಷ್ ಬೆಂಬಲಿತ ಅಭ್ಯರ್ಥಿಗಳು ಸೆಲೆಕ್ಟ್ ಆಗ್ತಾರೆ. ಆದರೆ 1939ರ 7 ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಮಂತ್ರಿಮಂಡಲಗಳು ರಾಜೀನಾಮೆ ನೀಡಲ ಕಾರಣ ಏನಂತ ಕ್ವಶನ್ ಕೊಟ್ಟು, ಬಾಲ ಪ್ರಾಂತ್ಯಗಳಲ್ಲಿ ಮಂತ್ರಿಮಂಡಲ ರಚಿಸಲು ಕಾಂಗ್ರೆಸ್ಗೆ ಸಾಧ್ಯವಾಗಲಿಲ್ಲ ಅಂತ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಆದ ಎಡಪಂಥೀಯ ಮಂತ್ರಿಮಂಡಲ ಕಾರ್ಯನಿರ್ವಹಿಸುವುದನ್ನು ಅಸಾಧ್ಯಗೊಳಿಸಿತು. ಪ್ರಾಂತ್ಯಗಳಲ್ಲಿ ವ್ಯಾಪಕವಾದ ಮತೀಯ ಗಲಭೆಗಳು ಮೇಲಿನ ಯಾವುದೂ ಅಲ್ಲ ಅಂತ ಹೇಳಿ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತ ಉತ್ತರ ಯಾವೂ ಅಲ್ಲೇ ಅಲ್ಲ. ಯಾಕಂದ್ರೆ ಯಾಕೆ ಅವ್ರು ರಾಜೀನಾಮೆ ಕೊಟ್ಟರು? ಮೇಲಿನ ಯಾವುದೂ ಅಲ್ಲ ಆನ್ಸರ್. ಯಾಕೆ ರಾಜೀನಾಮೆ ಕೊಟ್ರಂದ್ರ 1900 ಸುಡುಗಾಡು ಏನ್ರಿ ಅಂದ್ರೆ ಬೈತ ಕ್ವಶನ್ ಇಲ್ಲಾರದು. ಸುಮ್ಮ ಕರೆಕ್ಟ್ ಆನ್ಸರ್ ಕೊಡ್ಬೇಕಿಲ್ಲ. 1900 ನಮಗೆ ಇದ್ದದ್ದೇ ಆನ್ಸರ್ ಬರೋಕ್ಕಾಗಲ್ಲ. 1939ರ 2ನೇ ಜಾಗತಿಕ ಮಹಾಯುದ್ಧ ಆರಂಭ ಆಗ್ತದೆ. 1939 ಸೆಪ್ಟೆಂಬರ್ 1ರಂದು 2ನೇ ಜಾಗತಿಕ ಮಹಾಯುದ್ಧ ಆರಂಭವಾಗಿ 1945 ಆಗಸ್ಟ್ 6 ಮತ್ತು 9ರಂದು ಹಿರೋಶಿಮಾ ನಾಗಾಸಾಕಿಯ ಮೇಲೆ ಅಣುಬಾಂಬನ್ನು ಹಾಕುವುದರ ಮೂಲಕ ಅಮೆರಿಕ ದೇಶ ಹಿರೋಶಿಮಾ ನಾಗಾಸಾಕಿಯ ಮೇಲೆ ಜಪಾನಿನ ಆ ಪ್ರದೇಶಗಳ ಮೇಲೆ ಅಣುಬಾಂಬ್ ಹಾಕುವುದರ ಮೂಲಕ ಈ ಯುದ್ಧ ನಿಲ್ತದೆ. 2ನೇ ಜಾಗತಿಕ ಮಹಾಯುದ್ಧದಲ್ಲಿ ಇಂಗ್ಲೆಂಡ್ ದೇಶ ಜರ್ಮನಿಯ ವಿರುದ್ಧ, ಹಿಟ್ಲರ್ನ ವಿರುದ್ಧ, ಜಪಾನಿನ ಹಿರೋಯುಟನ ವಿರುದ್ಧ, ಇಟಲಿಯ ಮುಸೋಲಿನಿಯ ವಿರುದ್ಧ ಹೋರಾಟವನ್ನು ಮಾಡುವಾಗ ಆ ಇಂಗ್ಲೆಂಡ್ ದೇಶದ ಶಕ್ತಿ ಕಡಿಮೆ ಆಗ್ತದೆ. ಇಂಗ್ಲೆಂಡ್ ದೇಶದ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ಇದ್ದ. ಆ ವಿನ್ಸ್ಟನ್ ಚರ್ಚಿಲ್ ಏನ್ ಮಾಡಿದ ಅಂತಂದ್ರೆ, ತನಗೆ ಗೆಲ್ಲಕ್ಕಾಗಲ್ಲ ಅಂತ ತಿಳ್ಕೊಂಡು ಭಾರತ ದೇಶದ ಸೈನ್ಯವನ್ನ, ಭಾರತದ ಹಣವನ್ನ, ಭಾರತದ ಶಸ್ತ್ರಾಸ್ತ್ರಗಳನ್ನ ಭಾರತೀಯರ ಮಾತನ್ನ ಕೇಳದೆ, ಪರ್ಮಿಷನ್ ತೊಗೊಳ್ಳದೆ ಅವುಗಳನ್ನು ಬಳಸಿಕೊಂಡಿದ್ದರಿಂದ ಭಾರತೀಯರಂದ್ರು ಮತ್ತ ನೀವೇ ಎಲ್ಲ ಮಾಡಂಗಿತ್ತಂದ್ರೆ ನಾವರ ಇದ್ದೇನು ಮಾಡೋದು, ಅದಕ್ಕೆ ನಮ್ಮ ಹುದ್ದೆಗೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ತಿಳ್ಕೊಂಡು ಅವರೆಲ್ಲರೂ ರಾಜೀನಾಮೆಯನ್ನು ಕೊಟ್ಟರು. ಇದೇ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್, ಯಾವ ಘಟನೆಯ ತರುವಾಗಿ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ತಕ್ಷಣ ನಿಲ್ಲಿಸಿದರು ಅಂದ್ರೆ ಚೌರಿ ಚೌರ ಘಟನೆ. ವೆರಿ ಇಂಪಾರ್ಟೆಂಟ್, ನಿಮ್ಗೆಲ್ಲ ಗೊತ್ತದು. ಅಸಹಕಾರ ಚಳವಳಿ ನಿಲ್ಲ ಕಾರಣ ಏನಂದ್ರೆ ಚೌರಿ ಚೌರ ಘಟನೆಯಲ್ಲಿ 22 ಜನ ಪೊಲೀಸರು ಸಜೀವವಾಗಿ ಸುಟ್ಟು ಹೋಗ್ತಾರೆ. ಆ ಉದ್ದೇಶ ಹೊಂದಿಸಿ ಬರೆಯಿರಿ.
ಬಾಲಗಂಗಾಧರ ತಿಲಕರನ್ನ ಲೋಕಮಾನ್ಯ ಅಂತ ಕರೀತಾರೆ. ವಲ್ಲಭಾಯ್ ಪಟೇಲ್ ಅವರನ್ನ ಏನು ಭಾರತದ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ದಾದಾಬಾಯಿ ನವರೋಜಿ ಅವರನ್ನ ಭಾರತದ ವೃದ್ಧ ಪಿತಾಮಹ ಅಂತ ಕರೆದ್ರ CF ಆಂಡ್ರೋಸನ್ ಅನ್ನ ದೀನ ಬಂಧು ಅಂತ ಕರೀತಾರೆ. ದೇಶ ಬಂಧು ಯಾರು? CR ದಾಸ್. CR ದಾಸರನ್ನ ದೇಶ ಬಂಧು ಅಂತ ಕರೆದ್ರೆ CF ಆಂಡ್ರೋಸರನ್ನ ದೀನ ಬಂಧು ಅಂತ ಕರೀತಾರೆ. ನೀವು ಹೊಂದಿಸ್ರಿ, ಅಲ್ಲಿ ನಾನಂತೂ ಮ್ಯಾಗ ಹೊಂದಿಸಿನಿ, ಕೆಳಗೆ ನೀವು ಹೊಂದಿಸ್ರಿ, ಬರೀ ಅದೇ ಮಾಡ್ಲೇನು. ರಿಯಲ್ ಇಂಡಿಯಾ ಲಿವ್ಸ್ ಇನ್ ಇಟ್ ವಿಲೇಜ್. ನಿಜವಾದ ಭಾರತೀಯರು ಬದುಕ್ತಾ ಇರೋದು ಹಳ್ಳಿಗಳಲ್ಲಿ ಈ ಮಾತನ್ನು ಹೇಳಿದವರು ಮಹಾತ್ಮ ಗಾಂಧೀಜಿಯವರು. ಅದಕ್ಕೆ ಅವರು ಪುಟ್ಟ ಪ್ರಪಂಚದ ಬಗ್ಗೆ ಒಂದು ಕಲ್ಪನೆಯನ್ನು ಕೊಟ್ಟರು. ಭಾರತ ದೇಶದ ಇತಿಹಾಸದಲ್ಲಿ ನಮ್ಮ ಭಾರತ ಹಳ್ಳಿಗಳ ನಾಡು, ಹಳ್ಳಿಯಿಂದ ದಿಲ್ಲಿ ಹೊರತು ದಿಲ್ಲಿಯಿಂದ ಹಳ್ಳಿ ಅಲ್ಲ ಅನ್ನುವಂಥ ಕಲ್ಪನೆಯನ್ನು ಕೊಟ್ಟವರು ಮಹಾತ್ಮ ಗಾಂಧೀಜಿಯವರು. ಅದಕ್ಕೆ ನಮ್ಮ ಭಾರತ ದೇಶದಲ್ಲಿ ನೇಗಿಲ ಯೋಗಿ ಅನ್ನದಾತ ಬದುಕಬೇಕಾದ್ರೆ ಆ ಗ್ರಾಮಗಳು ಉದ್ಧಾರ ಆಗಬೇಕು ಅನ್ನುವಂಥ ಕಲ್ಪನೆಯನ್ನು ಕೊಟ್ಟರು.